ನಿನ್ನೆ ಅಷ್ಟೇ ಅಮೆರಿಕಾದ ಒಬ್ಬ ವ್ಯಕ್ತಿ ಪಾಕಿಸ್ತಾನದ ದ್ರೋಹತ್ವದ ಬಗ್ಗೆ ಮಾತನಾಡಿದ್ದು. ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು, ಮಿತ್ರದ್ವೇಷ ಆಗಿ ಇರೋದಕ್ಕೆ ಲಾಯಕ್ಕಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಸಲಹೆ ಕೊಡೋ ಪ್ರಯತ್ನಗಳನ್ನು ಮಾಡಿದ್ದು. ಇದೀಗ ಅದಕ್ಕೆ ಪುಷ್ಟಿ ಎನ್ನುವಂತೆ ಅಮೆರಿಕಾದ ಬೆನ್ನಿಗೆ ದ್ರೋಹ ಬಗೆದಿದೆಯಂತೆ ಪಾಕಿಸ್ತಾನ. ಕಳೆದ ಕೆಲವು ದಿನಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು, ಇರಾನ್ಗೆ ವಿರುದ್ಧವಾಗಿ ಅಮೆರಿಕಾದ ಪರವಾಗಿ ಪಾಕಿಸ್ತಾನ ಕೆಲಸ ಮಾಡ್ತಾ ಇದೆ. ಬಿಕಾಸ್ ಮುನೀರ್ ಈ ಹಿಂದೆ 2015-16 ಸಮಯದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿದ್ದಂತಹ ಸಮಯದಲ್ಲಿ ಇರಾನ್ನ ಅತ್ಯುನ್ನತ ನಾಯಕರುಗಳ ಪರಿಚಯ ಇತ್ತು. ಆ ಪರಿಚಯದ ಮುಖಾಂತರ ಇವತ್ತು ಇರಾನ್ ಪರವಾಗಿ ಕೆಲಸ ಮಾಡೋದಕ್ಕೆ ಮುನೀರ್ ಮುಂದಾಗ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಬಂದಿತ್ತು. ಆದರೆ ಅದೇ ಇರಾನ್ನ ಕೆಲವು ನಾಯಕರುಗಳಿದ್ರು, ನೋಡಿ ಪಾಕಿಸ್ತಾನಕ್ಕೆ ನಾವು ಕೆಲವೊಂದಿಷ್ಟು ಪ್ರಸ್ತಾವನೆಗಳನ್ನು ಕಳಿಸ್ತಾ ಇದ್ದೀವಿ, ಪಾಕಿಸ್ತಾನ ಅದನ್ನು ಅದಲು ಬದಲು ಮಾಡ್ತಾ ಇದೆ, ಮೋಸದ ರೀತಿಯಲ್ಲಿ ಇರಾನ್ಗೆ ದ್ರೋಹ ಮಾಡ್ತಿದೆ ಅಂತ ಯಾರು ಆರೋಪ ಮಾಡಿದ್ರು? ಇರಾನ್ ಆರೋಪ ಮಾಡ್ತಾರೆ. ಇವತ್ತು ಅಮೆರಿಕ ಅಂಥದ್ದೊಂದು ಆರೋಪ ಮಾಡೋದಕ್ಕೆ ಕೆಲವೊಂದಿಷ್ಟು ಪುಷ್ಟಿಗಳು ಕೂಡ ಸಿಗ್ತಾ ಇದೆ. ಏನದಕ್ಕೆ ಸಾಕ್ಷ್ಯ ಅಂತ ಹೇಳಿದರೆ, ಯಾವ ಇರಾನ್ ಮತ್ತು ಅಮೆರಿಕಾದ ನಡುವೆ ಒಪ್ಪಂದವನ್ನು ಏರ್ಪಡಿಸಿ ಶಾಂತಿ ದೂತನಾಗಿ ಕೆಲಸ ಮಾಡಿ ಶಾಂತಿಯ ಪ್ರವರ್ತನಕನಾಗಿ ನಾನು ಇರ್ತೀನಿ ಅಂತ ಪಾಕಿಸ್ತಾನ ಹೇಳಿತ್ತು, ಇವತ್ತು ಆ ಪಾಕಿಸ್ತಾನ ಇರಾನ್ಗೆ ಸಪೋರ್ಟ್ ಮಾಡಿದೆ. ಯಾವ ರೀತಿಯಲ್ಲಿ ಅನ್ನೋದನ್ನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಏನೇನಾಯ್ತು ಹಾಗಾದರೆ? ಅಮೆರಿಕಾಗೆ ದ್ರೋಹ, ಇರಾನ್ಗೆ ಆಶ್ರಯ ಕೊಟ್ಟಿದೆ. ನಾನು ನಿನ್ನೆಯೂ ಕೂಡ ಹೇಳಿದೆ, ಮೋಸ್ಟ್ ವಾಂಟೆಡ್ ಟೆರರನ್ನು ಹೊಡಿಬೇಕು ಅಂತ ಅಮೆರಿಕ ಮುಂದಾಗಿದ್ದಾಗ ಅದೇ ವ್ಯಕ್ತಿಗೆ ತನ್ನ ವಾಯುನೆಲೆಯಲ್ಲಿ ಆಶ್ರಯ ಕೊಟ್ಟಂತಹ ದೇಶ ಪಾಕಿಸ್ತಾನ. ಅದೇ ಅಮೆರಿಕಾದವರು ರಹಸ್ಯವಾಗಿ ಹೊಡೆದು ಪಾಕಿಸ್ತಾನಕ್ಕೆ ಮುಖಭಂಗ ಮಾಡಿದ್ರು. ಅದೇ ಮಾದರಿಯಲ್ಲಿ ಈ ಕಥೆ ಇದ್ದಂಗಿದೆ. ಹೆಂಗಾಯ್ತಿದು? ಅಮೆರಿಕ ಇರಾನ್ ಸಂಧಾನದ ನಡುವೆ ಪಾಕಿಸ್ತಾನದ ಈ ಭೀಕರ ಡಬಲ್ ಗೇಮ್ ಇದಕ್ಕೆ ಬಯಲಾಗಿದೆ. ಅಮೆರಿಕದ ದಾಳಿ ಭೀತಿಯಿಂದ ಇರಾನ್ನ ಯುದ್ಧ ವಿಮಾನಗಳು ಪಾಕ್ ವಾಯುನೆಲೆಗಳಲ್ಲಿ ಪಾರ್ಕಿಂಗ್ ಆಗಿದೆ. ಅಮೆರಿಕ ದಾಳಿ ಮಾಡುತ್ತೆ, ಯಾರ ಮೇಲೆ? ಇರಾನ್ ಮೇಲೆ ದಾಳಿ ಮಾಡುತ್ತೆ. ಆ ದಾಳಿಯಿಂದ ಇರಾನ್ನ ಯುದ್ಧ ವಿಮಾನಗಳು ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೇನು ಮಾಡೋದು? ಪರ್ಯಾಯವಾಗಿ ಪಕ್ಕದ ಪಾಕಿಸ್ತಾನದಲ್ಲಿ ಅವುಗಳನ್ನು ಹೋಗಿಬಿಟ್ಟು ಬರೋದು, ಅಲ್ಲಿ ಪಾರ್ಕ್ ಮಾಡಿ ಬರೋದು. ಅದಕ್ಕೆ ಪಾಕಿಸ್ತಾನ ಓಕೆ ಅನ್ನಬಾರ್ದಿತ್ತು. ನಾನು ಮಧ್ಯಸ್ಥಿಕೆನಾಗಿದ್ದೀನಿ, ಅಮೆರಿಕದ ಪರವಾಗಿಯೋ ಇರಾನ್ ಪರವಾಗಿಯೋ ಇಲ್ಲ ಅಂತ ಹೇಳಿ ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡೋದೇ ಆಗಿತ್ತು ಹೇಳಿದರೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶವನ್ನು ಕೊಡಬಾರ್ದಿತ್ತು. ಆದರೆ ಪಾಕಿಸ್ತಾನದವರು ಅವಕಾಶವನ್ನು ಕೊಟ್ಟಿದ್ದಾರೆ. ರಹಸ್ಯವಾಗಿ ಆಶ್ರಯವನ್ನು ಇಸ್ಲಾಮಾಬಾದ್ನಲ್ಲಿ ಅವರು ಕೊಟ್ಟಿರೋದು. ಆ ಮುಖಾಂತರ ಅಮೆರಿಕದ ಬೆನ್ನಿಗೆ ಒಂದು ಚೂರಿ ಎರೆಯುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅಮೆರಿಕದ ದಾಳಿಗೆ ನಾನು ಅವಾಗಲೇ ಹೇಳಿದಾಗ ಇರಾನ್ನ ಮೂಲಸೌಕರ್ಯ, ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳೆಲ್ಲವೂ ಕೂಡ ಹಾಳಾಯ್ತಲ್ಲ. ಈ ಹಾಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಇರಾನ್ನವರು ಏನು ಮಾಡಿದರು? ಫಸ್ಟ್ ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿದ್ರಂತೆ. ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿ ಅಫ್ಘಾನಿಸ್ತಾನದಿಂದ ಅದಾದ ನಂತರ ಪಾಕಿಸ್ತಾನಕ್ಕೆ ಅವುಗಳನ್ನು ಶಿಫ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನ ಒಂದು ನೂರ್ಖಾನ್ ವಾಯುನೆಲೆ ಏನಿದೆ ಅಲ್ಲಿಗೆ ತೆಗೆದುಕೊಂಡು, ರಾಹಲ್ಪಿಂಡಿ ಅನ್ನುವಂಥ ಒಂದು ಪ್ರದೇಶ ಬರುತ್ತೆ, ಅಲ್ಲಿರುವಂಥ ನೂರ್ಖಾನ್ ವಾಯುನೆಲೆಗೆ ಅದನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಪಾಕಿಸ್ತಾನವು ಕೂಡ ಜಾಗವನ್ನು ಕೊಟ್ಟಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ. ಇದರ ಜೊತೆಗೆ ನೂರ್ಖಾನ್ ವಾಯುನೆಲೆಯಲ್ಲಿ ಇರಾನ್ನ ವಾಯು ವಿಮಾನಗಳ ದಂಡು. ರಾವಲ್ಪಿಂಡಿಯ ಆಯಾಕಟ್ಟಿನ ನೂರ್ಖಾನ್ ವಾಯುನೆಲೆ ಏನಿದೆ ಅಲ್ಲಿ ಇರಾನ್ನ ವಿಮಾನಗಳು ಪ್ರತ್ಯಕ್ಷ ಆಗಿದೆ. ಇರಾನ್ನ ವಿಮಾನಗಳು ಪ್ರತ್ಯಕ್ಷ ಆಗಿರೋದು, ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಕಳೆದ 48 ಗಂಟೆಯಲ್ಲಿ ಮತ್ತಷ್ಟು ಇರಾನ್ನ ಹಲವಾರು ಯುದ್ಧ ವಿಮಾನಗಳು ಪಾಕಿಸ್ತಾನಕ್ಕೆ ಹೋಗಿವೆ ಅಂತ. ರಾವಲ್ಪಿಂಡಿಯ ನೂರ್ಖಾನ್ ವಾಯುನೆಲೆ ಇದರಲ್ಲಿ ವಿಮಾನ ಪ್ರತ್ಯಕ್ಷ ಆಗಿದೆ. ಇರಾನ್ ತನ್ನ ವಿಮಾನವನ್ನು ರಕ್ಷಣೆಗಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಬಿಟ್ಟಿದೆ. ಇದರಲ್ಲಿ ಒಂದು RC-130 ಇದು ಗುಪ್ತಚರ ಮತ್ತು ವಿಚಕ್ಷಣಾ ವಿಮಾನ ಅಂತ ಹೇಳಲಾಗುತ್ತೆ. ಇದನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಪಾರ್ಕ್ ಮಾಡಿದ್ದಾರೆ. ಇದರ ಜೊತೆಗೆ ಬಲೂಚಿಸ್ತಾನದಲ್ಲಿಯೂ ಕೂಡ ಮಾಡಿದ್ದಾರೆ. ಇರಾನ್ನೊಂದಿಗೆ ಗಡಿ ಹಂಚಿಕೆ ಆಗಿದೆ ಇಲ್ಲಿ, ಹೀಗಾಗಿ ಸುರಕ್ಷಿತ ಅನ್ನುವ ಕಾರಣಕ್ಕಾಗಿಯೂ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಿ ತ್ವರಿತವಾಗಿ ಬಳಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಸಿಂಧ್ ಪ್ರಾಂತ್ಯದಲ್ಲಿಯೂ ಕೂಡ, ಸಿಂಧ್ ಮತ್ತು ಕರಾಚಿ ಈ ಭಾಗದಲ್ಲಿಯೂ ಕೂಡ ಅವುಗಳನ್ನು ತೆಗೆದುಕೊಂಡು ಹೋಗಿ ಪಾರ್ಕ್ ಮಾಡೋ ಪ್ರಯತ್ನಗಳಾಗಿದೆ. ಇದರ ಜೊತೆಗೆ ಪಾಕ್ ಮತ್ತು ಇಸ್ಲಾಮಾಬಾದ್ನ ಮಾತುಕತೆಗಳಾಯ್ತಲ್ಲ, ಪಾಕಿಸ್ತಾನ ಇದಕ್ಕೆ ಹೇಳ್ತಾ ಇರೋದು. ಪಾಕ್ ಮತ್ತು ಇಸ್ಲಾಮಾಬಾದ್ನಲ್ಲಿ, ಅಂದರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆಯ್ತಲ್ಲ, ಆ ಸಮಯದಲ್ಲಿ ಬಂದಂತಹ ಯುದ್ಧ ವಿಮಾನಗಳು ನಾವೇನು ಅವರಿಗೆ ರಕ್ಷಣೆ ಕೊಟ್ಟಿಲ್ಲ, ಅವುಗಳನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿಲ್ಲ ಅಂತ ಹೇಳಿ ಯಾರು ಹೇಳಿದ್ದಾರೆ ಅಂತ ಹೇಳಿದರೆ ಪಾಕಿಸ್ತಾನದವರು ಹೇಳ್ಕೊಂಡಿರೋದು. ಬಲೂಚಿಸ್ತಾನ ಮತ್ತು ಸಿಂಧ್ ಈ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ
ಅವುಗಳ ನೆಲೆಗಳಾಗಿ. ಬಲೂಚಿಸ್ತಾನ ಅತ್ಯಂತ ಕಡಿಮೆ ಕಿಲೋಮೀಟರ್ನಲ್ಲಿ ಇರುವಂತಹ ಜಾಗ ಇದು. ಇರಾನ್ನೊಂದಿಗೆ ಒಟ್ಟು 900 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ಳುತ್ತೆ ಯಾವುದು ಪಾಕಿಸ್ತಾನ. ಹೀಗಾಗಿ ಅವರಿಗೆ ಹತ್ತಿರವಿರುವಂತಹ ಪ್ರದೇಶದಲ್ಲಿ ಅವುಗಳನ್ನು ಲ್ಯಾಂಡಿಂಗ್ ಮಾಡಿದರೆ, ಪಾರ್ಕಿಂಗ್ ಮಾಡಿದರೆ, ನಾಳೆ ಒಂದು ವೇಳೆ ಸಂಕಷ್ಟದ ಸಮಯದಲ್ಲಿ ಯುದ್ಧ ಉದ್ವಿಗ್ನ ಸ್ಥಿತಿಗೆ ಹೋದಾಗ ನಾವು ಸರಳವಾಗಿ ಅವುಗಳನ್ನು ತೆಗೆದುಕೊಂಡು ಬರಬಹುದು ಎನ್ನುವಂಥ ಲೆಕ್ಕಾಚಾರ ಇರಾನ್ನದ್ದು ಇತ್ತು ಅನ್ನೋದು ಇದೀಗ ಜಾಗತಿಕ ವಿಶ್ಲೇಷಕರ ವಾದ ಆಗಿದೆ. ಅದರ ಭಾಗವಾಗಿ ಇದಕ್ಕೆ ಇರಾನ್ ಕೂಡ ಇದನ್ನು ಪಾರ್ಕ್ ಮಾಡಿರೋದು ಪುಷ್ಟಿ. ಇದರ ಜೊತೆಗೆ ಇರಾನ್ ಸ್ಟೈ ಪ್ಲೇನ್ಗಳಿಗೆ ಪಾಕ್ ರಕ್ಷಾ ಕವಚ, ಸ್ಟೈ ಪ್ಲೇನ್ಗಳಿಗೆ ರಕ್ಷಾ ಕವಚವಾಗಿ ಇದೇ ಪಾಕಿಸ್ತಾನ ಕೆಲಸ ಮಾಡಿರು. ಇರಾನ್ನ ಅತ್ಯಾಧುನಿಕ RC-130 ಗೂಢಚಾರಿ ವಿಮಾನಗಳಿಗೆ ಪಾಕ್ ವಾಯುನೆಲೆಯಲ್ಲಿ ನೆಲೆ ಕೊಡಲಾಗಿತ್ತು. ಅವುಗಳನ್ನು ಇರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಲಾಕ್ ಹಿಡ್ಸಿ 130 ಹರ್ಕ್ಯುಲಸ್ನ ಗುಪ್ತಚರ ಸಂಗ್ರಹಣ ರೂಪಾಂತರವೇ RC-130 ಅಂತ ಹೇಳಲಾಗುತ್ತೆ. ಇವುಗಳಿಗೂ ಕೂಡ ನೆಲೆ. ಅಮೆರಿಕದ ಕಣ್ಣು ತಪ್ಪಿಸಿ ಇರಾನ್ನ ಮಿಲಿಟರಿ ಆಸ್ತಿಗಳನ್ನು ಸುರಕ್ಷಿತವಾಗಿ ಇರಿಸುವುದಕ್ಕೆ ಪಾಕಿಸ್ತಾನ ಸಾಥ್ ಕೊಟ್ಟಿದೆ ಅಂತ ನೋಡಿ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ ನೀವು, ಅಮೆರಿಕ ಮೂಲದ C-130 ಹರ್ಕ್ಯುಲಸ್ ಇದೇನಿದೆ ಇದರ ವಿಶೇಷ ಆವೃತ್ತಿ ಯಾವುದು ಅಂತ ಹೇಳಿದರೆ RC-130 ವಿಮಾನ ಅಂತ ಹೇಳ್ತಾರೆ. ಈ ಗುಪ್ತಚರ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಇದನ್ನು ಬಳಕೆ ಮಾಡಲಾಗುತ್ತೆ. ವಿಪರ್ಯಾಸ ಅಂತ ಹೇಳಿದರೆ 1979ರಲ್ಲಿ ಇರಾನ್ ಕ್ರಾಂತಿ ಆಯ್ತಲ್ಲ, ಅವತ್ತು ಅಯತಲ್ಲಾ ಅಲಿ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕರಾಗಿ ಅಧಿಕಾರಕ್ಕೆ ಬರ್ತಾರೆ. ಅದಕ್ಕಿಂತ ಮೊದಲು ಬೇರೆ ವಂಶತ್ರದ ನಾಯಕತ್ವ ಇತ್ತು ಅಲ್ಲಿ. ಅವತ್ತು ಅಮೆರಿಕಾದ ಜೊತೆಗೆ ಇರಾನ್ಗೆ ಅತ್ಯುತ್ತಮವಾದ ಸಂಬಂಧ ಇತ್ತು. 1979ರ ಇರಾನ್ ಕ್ರಾಂತಿಗಿಂತ ಮೊದಲು ಈ C-130 ಅನ್ನುವಂಥ ಹರ್ಕ್ಯುಲಸ್ನ ಈ ಏನು ಲಾಕ್ಹಿಡ್ C-130 ಹರ್ಕ್ಯುಲಸ್ ಇದೆ, ಇದನ್ನು ಅವತ್ತು ಅಮೆರಿಕ ಇರಾನ್ಗೆ ಕೊಟ್ಟಿತ್ತು. ಇದು ಗಮನಿಸಬೇಕಾದಂತಹ ಸಂಗತಿ. 1979ಗಿಂತ ಮೊದಲು ಅಮೆರಿಕ ಕೊಟ್ಟಿದ್ದಿದ್ದು. ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥ ಇರಾದೆ ಯಾರಿಗಿದೆ? ಇರಾನ್ಗಿದೆ. ಅದನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತ. ಯಾವ ಕಾರಣಕ್ಕೆ? ಶತ್ರುಗಳ ಸಂವಹನವನ್ನು ಒಡಿಬೇಕು, ಅದಕ್ಕೆ ಇದು ಸಹಾಯ ಮಾಡುತ್ತೆ. ಇದರ ಜೊತೆಗೆ ಎಲೆಕ್ಟ್ರಿಕ್ ಸಂಕೇತಗಳ ಗುರುತನ್ನು ಕಂಡು ಹಿಡಿಬಹುದು. ವೈಮಾನಿಕ ಸಮೀಕ್ಷೆಗಳನ್ನು ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇದರ ಜೊತೆಗೆ ಒಂದು ಮಾತು ಹೇಳ್ತಾರೆ, ಈ ಏನಿದೆ RC-130 ಯುದ್ಧ ವಿಮಾನ ಏನಿದೆ, ಇದು ಇರಾನ್ನ ಕಣ್ಣು ಮತ್ತು ಕಿವಿಯಾಗಿ ಕೆಲಸವನ್ನು ಮಾಡುತ್ತೆ. ಈ ಕಾರಣಕ್ಕಾಗಿ ಅದನ್ನು ಪಾಕಿಸ್ತಾನದಲ್ಲಿ ತೆಗೆದುಕೊಂಡು ಹೋಗಿ ಪಾರ್ಕಿಂಗ್ ಅನ್ನು ಮಾಡಲಾಗಿತ್ತು ಅಮೆರಿಕದ ದಾಳಿಯ ವಿಚಾರದಲ್ಲಿ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ. ಇದರ ಜೊತೆಗೆ ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಅಫ್ಘಾನಿಸ್ತಾನದಲ್ಲೂ ಕೂಡ ವಿಮಾನಗಳ ಪಾರ್ಕಿಂಗ್ ಆಗಿತ್ತು. ಮೊದಲು ಅಫ್ಘಾನಿಸ್ತಾನಕ್ಕೆ ಹೋಗಿದ್ರಂತೆ, ನಾಗರಿಕ ವಿಮಾನಗಳನ್ನು ನೆರೆಯ ಅಫ್ಘಾನಿಸ್ತಾನಕ್ಕೆ ಕಳಿಸಿದ್ದಾರೆ. ಎರಡು ವಿಶೇಷತೆ ಇದೆ. ಒಂದು, ನಾಗರಿಕ ವಿಮಾನಗಳನ್ನು ಅಫ್ಘಾನಿಸ್ತಾನದಲ್ಲಿ ಪಾರ್ಕ್ ಮಾಡಿದರೆ, ಯುದ್ಧ ವಿಮಾನಗಳನ್ನು ಪಾಕಿಸ್ತಾನದಲ್ಲಿ ಪಾರ್ಕ್ ಮಾಡಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ಇದು ಮೊದಲು ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಮಹಾನ್ ಏರ್ ವಿಮಾನಗಳು, ಮಹಾನ್ ಏರ್ ಅನ್ನೋದು ಇರಾನ್ನ ಒಂದು ವಿಮಾನಯಾನ ಕಂಪನಿ. ಇದು ಆ ಕಂಪನಿಯ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಕಾಬೂಲ್ನಲ್ಲಿ ಇಳಿಸಲಾಯಿತು ಮೊದಲಿಗೆ. ಅದಾದ ನಂತರ ಅಲ್ಲಿ ಒಂದು ದಾಳಿ ಆಗ್ಬೋದು ಅಂತ ಹಿರಾತ್ಗೆ ವಿಮಾನಗಳ ಸ್ಥಳಾಂತರ ಆಯಿತು. ಅಫ್ಘಾನಿಸ್ತಾನದ ಈ ಸ್ಥಳದಲ್ಲಿ ಪಾರ್ಕ್ ಆಗಿದೆ ಎನ್ನುವಂಥ ಸುದ್ದಿಗಳು ಬಂತಲ್ಲ, ಅದಕ್ಕೆ ನಾವು ರಕ್ಷಣೆ ಕೊಟ್ಟಿಲ್ಲ ಅಂತ ತಾಲಿಬಾನ್ ಕೂಡ ಹೇಳ್ತಾ ಇರೋದು. ಮಹಾನ್ ಏರ್ ಪ್ರಮುಖ ವಿಮಾನಯಾನ ಸಂಸ್ಥೆ ಇದು. ಈ ಸಂಸ್ಥೆಗೆ ಸೇರಿದಂತಹ ವಿಮಾನಗಳನ್ನು ಕಾಬೂಲ್ ಮತ್ತು ಹೆರಾತ್ನಲ್ಲಿ ಪತ್ತೆ ಆಗಿದೆ. ಅದು ವಾಯುಪ್ರದೇಶ ಮುಚ್ಚಿತು ಅಂದರೆ ಯುದ್ಧ ಶುರುವಾಗಿದ್ದ ಕಾರಣಕ್ಕಾಗಿ. ಹೀಗಾಗಿ ಆ ಎಲ್ಲ ವಿಮಾನಗಳು ನಮ್ಮಲ್ಲಿಯೇ ಉಳಿದಿವೆ, ನಾವು ಅವರಿಗೆ ಯಾವುದೇ ರಕ್ಷಣೆಯನ್ನು ಕೊಟ್ಟಿಲ್ಲ ಅಂತ ತಾಲಿಬಾನ್ನ ವಕ್ತಾರಗಳೆಲ್ಲ ಹೇಳಿದ್ದಾರೆ. ಹೀಗಾಗಿ ಇದು ಒಂದು ಬೆಳವಣಿಗೆ ಆಗಿರೋದು ಪಾಕಿಸ್ತಾನದಲ್ಲಿ ಮತ್ತು ಅಕ್ಕಪಕ್ಕದ ದೇಶಗಳಲ್ಲಿ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಇವರು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೊಂದು, ಯಾಕೆ ಕಾಬೂಲ್ನಿಂದ ಹೆರಾತ್ಗೆ ಇವರು ಟ್ರಾನ್ಸ್ಫರ್ ಮಾಡಿದರು ನಂತರ ಅಂತ ಹೇಳೋದಾದರೆ, ಈ ಹೆರಾತ್ ಎನ್ನುವಂಥ ಒಂದು ಪ್ರದೇಶ ಏನಿದೆ, ಈ ಹೆರಾತ್ ಎನ್ನುವಂಥ ಪ್ರದೇಶ ಇರಾನ್ನ ಗಡಿಗೆ ಕೇವಲ 120 ಕಿಲೋಮೀಟರ್ ಅಂತರದಲ್ಲಿದೆ. ಹೇಗೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಹೋಗಿ ತೆಗೆದುಕೊಂಡು ಇಡುವ ಪ್ರಯತ್ನವನ್ನು ಮಾಡ್ತು ಇರಾನ್ನ ಗಡಿಗೆ ಹತ್ತಿರ ಆಗಬೇಕು ಅಂತ, ಅದೇ ರೀತಿಯಾಗಿ ಹೆರಾತ್ನಲ್ಲಿ 120 ಕಿಲೋಮೀಟರ್ ಅಂತರ ಇರೋ ಕಾರಣಕ್ಕಾಗಿ ಇಲ್ಲಿಯೂ ಕೂಡ ಹತ್ತಿರವನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ? ಇರಾನ್ನವರು ಮಾಡಿದ್ದಾರೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಇದು ಇರಾನ್ನ ವಿಮಾನಗಳಿಗೆ ಪಾರ್ಕಿಂಗ್ ಕೊಟ್ಟಿರುವಂಥ ವಿಚಾರ. ಈ ಬೆಳವಣಿಗೆ ಆದ ನಂತರ ಅಮೆರಿಕ ಸುಮ್ಮನಿರುತ್ತಾ? ಯಾವ ಕಾರಣಕ್ಕೂ ಸುಮ್ಮನಿರೋಲ್ಲ. ಇದೀಗ ಪಾಕಿಸ್ತಾನದ ವಿರುದ್ಧ ಅಮೆರಿಕ ಸಿಡಿದೆದ್ದಿದೆ. ಏನಂತ ಸಿಡಿದೆತ್ತು? ಪಾಕಿಸ್ತಾನದ ನಡೆಯಿಂದ ಆಘಾತಕ್ಕೊಳಗಾಗಿದ್ದ ರಿಪಬ್ಲಿಕನ್ ಸೆನೆಟರ್ ಲಿಂಡ್ಸೆ ಗ್ರಹಾಂ ಎಲ್ಲ ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾಕಿಸ್ತಾನದ ಮಧ್ಯವರ್ತಿ ಪಾತ್ರವನ್ನು ಕೂಡಲೇ ಮರುಮೌಲ್ಯಮಾಪನ ಮಾಡುವಂಥ ಅಗತ್ಯ ಇದೆ. ಅಮೆರಿಕದ ಮಿಲಿಟರಿ ಮತ್ತು ಆರ್ಥಿಕ ನೆರವಿಗೆ ಪಾಕಿಸ್ತಾನ ದ್ರೋಹ ಬಗೆದಿದೆ ಅಂತ ಹೇಳಿದ್ದಾರೆ. ದ್ರೋಹ ಬಗೆದಿದೆ ಅಂತ ಗ್ರಹಾಂ ವಿಶ್ವಾಸಘಾತಕ ಕೆಲಸ ಮಾಡಿದೆ ಪಾಕಿಸ್ತಾನ, ನಂಬಿಕೆಗೆ ದ್ರೋಹ ಮಾಡಿದೆ.
ನಮ್ಮ ಮತ್ತು ಅವರ ನಡುವೆ ಇರುವಂತಹ ಸಂಬಂಧಗಳ ಮರುಪರಿಶೀಲನೆ ಮಾಡುವಂಥ ಅಗತ್ಯ ಇದೆ. ಪಾಕಿಸ್ತಾನ ಅಮೆರಿಕಾದ ಒಂದು ಮಿತ್ರ ದೇಶ ಆಗಿ ಉಳಿಯೋದಕ್ಕೆ ಲಾಯಕ್ ಇದೆಯೋ ಇಲ್ಲವೋ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತೊಂದು ಮುಂದುವರೆದು ಹೇಳಿದರು, ಒಂದು ಕಡೆ ಶಾಂತಿ ಮಾತುಕತೆ ಬಗ್ಗೆ ಪಾಕಿಸ್ತಾನ ಅದಮ್ಯ ಉತ್ಸಾಹವನ್ನು ತೋರಿಸುತ್ತೆ, ಮತ್ತೊಂದು ಕಡೆ ಇಂಥದ್ದೊಂದು ದ್ರೋಹ ಬಗೆಯುವ ಪ್ರಯತ್ನವನ್ನು ಮಾಡಿದೆ, ಶತ್ರುಗಳಿಗೆ ರಕ್ಷಣೆ ಮಾಡಿದೆ ಅಂತ. ಇದರ ಜೊತೆಗೆ ಅಮೆರಿಕ ಕೊಡ್ತಾ ಇರುವಂತಹ ನೆರವನ್ನು ನಿಲ್ಲಿಸಬೇಕು, ವಿಶ್ವಾಸಾರ್ಹವಲ್ಲದ ಈ ಪಾಲುದಾರ ಅಂತ ಘೋಷಣೆ ಮಾಡಬೇಕು ಅಂತ ಅವರು ಹೇಳಿಕೆ ಕೊಟ್ಟಿರೋದು. ಇದರ ಜೊತೆಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಕೆಂಡ ಕಾರಿದ್ದಾರೆ. ಯಾರ ವಿರುದ್ಧ ಅಂತ ಹೇಳಿದರೆ ಪಾಕಿಸ್ತಾನದ ವಿರುದ್ಧ. ಪಾಕ್ ಮೇಲೆ ಟ್ರಂಪ್ ಕೆಂಗಣ್ಣು. ಪಾಕಿಸ್ತಾನದ ಈ ಏರ್ಬೇಸ್ ಪಾರ್ಕಿಂಗ್ ಡೀಲ್ ಬಗ್ಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಂಡ ಕಾರಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ಮಿಲಿಟರಿ ನೆರವು ನೀಡುವಂತಹ ದೇಶಗಳಿಗೆ ಭೀಕರ ಪರಿಣಾಮದ ಎಚ್ಚರಿಕೆಯನ್ನು ಶ್ವೇತಭವನ ಕೊಟ್ಟಿತ್ತು. ಅಂದರೆ ಏನಿದು ಮಿಲಿಟರಿ ನೆರವು ಅಂತ ಹೇಳೋದಾದರೆ, ಯಾವ ದೇಶ ಅಮೆರಿಕಾದ ಶತ್ರುಗಳಿಗೆ ಸಹಾಯ ಮಾಡುತ್ತಲ್ಲ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತ. ಹೀಗಾಗಿ ಅದು ಕ್ರಮಕ್ಕೆ ಅವರು ಮುಂದಾಗಿದ್ದಾರೆ. FATF ಫೈನಾನ್ಸಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಏನಿದೆ, ಈ FATFಗೆ ಗ್ರೇ ಲಿಸ್ಟಿಗೆ ಸೇರಿಸೋದು, ಅಂದರೆ ಬೂದು ಪಟ್ಟಿಗೆ ಸೇರಿಸೋದು. ಈ ಪಾಕಿಸ್ತಾನ ಈ ಭಯೋತ್ಪಾದನೆ ಸಂಘಟನೆಗಳಿಗೆ ಮತ್ತು ಭಯೋತ್ಪಾದಕರಿಗೆ ಹಣ ಸಹಾಯ ಮಾಡಿದೆ ಅನ್ನೋ ಕಾರಣಕ್ಕಾಗಿ 2008, 2012, 2012ರಿಂದ 2015, 2018ರಿಂದ 2022 ಒಟ್ಟು 4 ವರ್ಷ ಅಲ್ಲಿ, ಅದಾದ ನಂತರ 3 ವರ್ಷ ಅಲ್ಲಿ ಮತ್ತು 1 ವರ್ಷ, ಟೋಟಲ್ 7-8 ವರ್ಷಗಳ ಕಾಲ ಈ FATF ಅನ್ನೋದೇನಿದೆ, ಫೈನಾನ್ಸಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನೋದೇನಿದೆ, ಈ ಪಟ್ಟಿಯಲ್ಲಿ ಬೂದು ಪಟ್ಟಿಗೆ ಹೋಗಿತ್ತು. ಯಾವುದೇ ಸಹಾಯಗಳು ಕೂಡ ಅವರಿಗೆ ಸಿಗ್ತಾ ಇರಲಿಲ್ಲ. ಒನ್ಸ್ ಅಗೇನ್ ಇದೀಗ ಅಮೆರಿಕದ ವಿರುದ್ಧ ಕೆಲಸವನ್ನು ಮಾಡಿ ಇರಾನ್ನ ಪರವಾಗಿ ಕೆಲಸ ಮಾಡಿರೋದಕ್ಕಾಗಿ ಇಂಥದ್ದೊಂದು ಪಟ್ಟಿಗೆ ಅದು ಹೋಗಬಹುದು ಎನ್ನುವಂತಹ ಲೆಕ್ಕಾಚಾರಗಳು ಸದ್ಯಕ್ಕೆ ಬರ್ತಾ ಇದೆ. ಇದರ ಜೊತೆಗೆ IMFನಿಂದ ಸಾಲ ಸಿಗೋದಕ್ಕೆ ಅಮೆರಿಕ ಕೂಡ ದೊಡ್ಡ ಪಾತ್ರವನ್ನು ವಹಿಸ್ತಾ ಇತ್ತು. ಅದು ಕೂಡ ಇದೀಗ ಕೊನೆ ಆಗಬಹುದು, ಅಮೆರಿಕ ಮತ್ತೆ ಆರ್ಥಿಕವಾಗಿ ಜರ್ಜರಿತ ಆಗಬಹುದು ಎನ್ನುವಂಥ ಸುದ್ದಿ. ಇದರ ಜೊತೆಗೆ ಪಾಕಿಸ್ತಾನ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನು ಮರೆಮಾಚ್ತಾ ಇದೆ ಪಾಕಿಸ್ತಾನ. ಇರಾನ್ನ ವಿಮಾನಗಳಿಗೆ ಆಶ್ರಯ ಕೊಟ್ಟಂತ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರು ಪಾಕಿಸ್ತಾನದ ಅಧಿಕಾರಿಗಳು. ಇಲ್ಲ, ನಾನು ಅವಾಗಲೇ ಹೇಳಿದಾಗೆ ಇಸ್ಲಾಮಾಬಾದ್ನಲ್ಲಿ 2 ಹಂತದ ಮಾತುಕತೆಗಳಾಯ್ತಲ್ಲ, ಆ ಮಾತುಕತೆಯ ಸಮಯದಲ್ಲಿ ಆ ದೇಶದಿಂದ ಬಂದಿರುವಂತಹ ನಿಯೋಗಗಳು ಏನು ಬಂದಿದ್ರು, ಅಧ್ಯಕ್ಷರುಗಳು ಬಂದಿದ್ರು, ಬೇರೆ ಸಚಿವರುಗಳೆಲ್ಲ ಬಂದಿದ್ರು, ಅವರ ಜೊತೆಗೆ ಸಿಬ್ಬಂದಿಗಳೆಲ್ಲ ಬಂದಿದ್ರು. ಆ ಸಮಯದಲ್ಲಿ ಬಂದಂತಹ ವಿಮಾನಗಳಿವೆಲ್ಲವೂ ಕೂಡ ಇವುಗಳಿಗೆ ನಾವು ಆಶ್ರಯವನ್ನು ಕೊಟ್ಟಿಲ್ಲ ಅಂತ. ಮತ್ತೊಂದು ಕಡೆ ವಿಶ್ವಾಸಘಾತಕತನ ಅನ್ನೋದು ಪಾಕಿಸ್ತಾನದ ರಕ್ತದಲ್ಲೇ ಇದೆ ಅಂತ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳಿದ್ದಾರೆ. ತನ್ನ ಅಸ್ತಿತ್ವಕ್ಕಾಗಿ ಯಾರ ಬೆನ್ನಿಗೂ ಕೂಡ ಚೂರಿಯನ್ನು ಹಾಕುವಂಥ ವ್ಯವಸ್ಥೆ ಪಾಕಿಸ್ತಾನದಲ್ಲಿ ಇದೆ ಅಂತ. ಆದರೆ ಪಾಕಿಸ್ತಾನ ಮಾತ್ರ ಹೇಳ್ತಾ ಇರೋದು, ಈ ದಾರಿ ತಪ್ಪಿಸುವ ಅತಿರಂಜಕ ವರದಿಗಳಿವು, ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಸಹಾಯ ಮಾಡಿಲ್ಲ ಅಂತ. ಇದೇ ಪಾಕಿಸ್ತಾನ ತನ್ನದೇ ನೆಲದಲ್ಲಿ ಲ್ಯಾಂಡ್ ಆಗಿರುವಂತಹ, ಪಾರ್ಕ್ ಆಗಿರುವಂತಹ ಇರಾನ್ನ ಯುದ್ಧ ವಿಮಾನಗಳ ಬಗ್ಗೆ ಒಂದು ಸಮರ್ಥನೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಆದರೆ ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನದ ಬಗ್ಗೆ ಮತ್ತೊಂದು ಭಿನ್ನ ಅಭಿಪ್ರಾಯ ಅಥವಾ ಬೇರೆದ್ದೇ ಅಭಿಪ್ರಾಯ ಇದೀಗ ಮಂಡನೆಯಾಗಿದೆ.